ಇಂಥ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಣೆಕಟ್ಟೆ ಮುಂದೆ ಪಾರ್ಕು ಆರತಿ ಮಾಡಿಯೇ ತೀರ್ತೀನಿ. ಯಾವ ಮೂಲಕ? ಖಾಸಗೀಕರಣದ ಮೂಲಕ, PPP ಮಾಡೆಲ್ ಮೂಲಕ. ಸರ್ಕಾರದ ಹಣ ಅಲ್ಲ, ಇನ್ನೊಬ್ರು ಯಾರೋ ಬಂಡವಾಳ ಹೂಡ್ತಾರೆ, ಇನ್ನೊಬ್ರನ್ನ ಬಂಡವಾಳ ಹೂಡೋರನ್ನ ಕರ್ಕೊಂಡು ಬಂದು ಮಾಡಿಸುವಂಥ ಈ ಕೃತ್ಯ ಅಣೆಕಟ್ಟೆ ಬಳಿ ಯಾಕೆ ಬೇಕು? ಹಿನ್ನೀರಿನಲ್ಲಿ ಸೀ ಪ್ಲೇನ್ ಅಂತೆ. ನಮ್ಮ ಮಾನ್ಯ ಸಂಸದರ ಆಲೋಚನೆ ಇದು. ನಮ್ಮ HD ಕುಮಾರಸ್ವಾಮಿಯವರು ಸಂಸದರಾದ ನಂತರ ಅವರು 1 ಬಾರಿಯೋ 2 ಬಾರಿಯೋ ಬಂದಿರ್ಬೋದು ಮಂಡ್ಯಕ್ಕೆ, ಅನಾರೋಗ್ಯ ಅಂತಾರೆ, ಹುಷಾರಾಗಲಿ, ಅದರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಅವರ ಸ್ಥಾನ ಸಂಸದರ ಸ್ಥಾನ. ಅವ್ರು ಏನು ಮಾಡಬೇಕಿತ್ತು? ಕೈಗಾರಿಕಾ ಸಚಿವರಾಗಿ, ಕೇಂದ್ರದ ಸಚಿವರಾಗಿ ಕೇಂದ್ರದ ಮೂಲಕ ಅನುದಾನಗಳನ್ನು ತಂದು ಕಾರ್ಖಾನೆಗಳಿಗೆ ಅಭಿವೃದ್ಧಿ ಕೊಟ್ಟು, ಮೈಶುಗರ್ ವಿಶೇಷವಾಗಿ ಅದಕ್ಕೆ ಅವಕಾಶ ಮಾಡಿ ಹೊಸ ಕೈಗಾರಿಕೆಗಳನ್ನು ಮಂಡ್ಯದಲ್ಲಿ ಏನು ಮಾಡ್ತೀನಿ ಅನ್ನೋ ಆಲೋಚನೆಗಳನ್ನು, ಯೋಜನೆಗಳನ್ನು ಹೇಳಬೇಕಿತ್ತು. ಇವರೇನು ಹೇಳ್ತಾರೆ? ಹಿನ್ನೀರಿನಲ್ಲಿ ಸೀ ಪ್ಲೇನ್ ಮಾಡ್ತೀನಿ, ಕೇಂದ್ರದ ಸಚಿವರನ್ನ ನಾನು ಒಪ್ಪಿಗೆ ತಗೊಳ್ತಿದ್ದೀನಿ, ಕೇಳ್ಕೊಂಡಿದ್ದೀನಿ. ಹಿನ್ನೀರಿನಲ್ಲಿ ಕುಮಾರಸ್ವಾಮಿಯವ್ರು ಮಾಡ್ತಾರಂತೆ ಸೀ ಪ್ಲೇನ್ನ, ಮುನ್ನೀರಿನಲ್ಲಿ ಡಿ ಕೆ ಶಿವಕುಮಾರು ಅಮ್ಯೂಸ್ಮೆಂಟ್ ಪಾರ್ಕು ಕಾವೇರಿ ಆರತಿ ಮಾಡ್ತಾರಂತೆ. ಒಬ್ಬರು ಹಿಂದೆ, ಒಬ್ಬರು ಮುಂದೆ, ಇಬ್ಬರು ಸೇರಿ ಏನು ಮಾಡ್ತಾರೆ? ಸರ್ವನಾಶ ಮಾಡ್ತಾರೆ ಅಣೆಕಟ್ಟೆಯನ್ನು.